ಗೋಧ್ರಾದಲ್ಲಿ ಕರಸೇವಕರಿರುವಂಥ ಬೋಗಿಗೆ ಬೆಂಕಿ ಹಚ್ಚಿದಂಥ ಘಟನೆ ಮತ್ತು ಶ್ರೀರಾಮನ ಅಸ್ತಿತ್ವವೇ ಇಲ್ಲ ಅಂತ ಹೇಳಿದಂಥ ಘಟನೆ, ಹೇಳಿದಂಥ ಪಕ್ಷ ಸುಪ್ರೀಂ ಕೋರ್ಟಿಗೆ ಅಭಿದಾವತ್ ಕೊಟ್ಟು ಶ್ರೀರಾಮನೇ ಕಾಲ್ಪನಿಕ ಅಂತ ಹೇಳಿರುವಂಥ ಒಂದು ಪಾರ್ಟಿ ಇವತ್ತು ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಿರುವಂಥ ಉದ್ಘಾಟನೆ ಆಗ್ತಿರುವ ಸಂದರ್ಭದಲ್ಲಿ ಗೋಧ್ರಾದಂಥ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರ ಹಿಂದೆ ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ, ಭೀತಿಯ ವಾತಾವರಣ ಮತ್ತು ಗೊಂದಲದ ವಾತಾವರಣ ನಿರ್ಮಾಣ ಮಾಡುವಂಥ ಸಂಚು ಈ ಹೇಳಿಕೆಯಲ್ಲಿ ಅಡಗಿದೆ ಅಂತ ನಮಗನ್ಸುತ್ತೆ. ಅದೇನೇ ಆಗಿದ್ದರೂ ಕೂಡ ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ಹರಿಪ್ರಸಾದರು ತನಗೆ ಕೆಲವು ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಅದು ಆ ಮಾಹಿತಿ ಏನು, ಆ ಮಾಹಿತಿಯಲ್ಲಿರುವಂಥ ಸತ್ಯಾಂಶ ಏನು? ಒಂದು ವೇಳೆ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಂಥ ಕಾಂಗ್ರೆಸ್ಸಿನ ಮುಖಂಡ ಹರಿಪ್ರಸಾದ್ರವರು ಈಗ ಶಾಸಕರಾಗಿದ್ದವರು ಆಧಾರ ಇದೆ ಅಂತ ಹೇಳಿದ ಮೇಲೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇದ್ದರೆ ಮುಂದಾಗುವ ಯಾವುದೇ ದುರಂತಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರ ಹೊಣೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಾಗಿದೆ. ಈ ಘಟನೆಗಳು, ಈ ಯೋಚನೆಗಳು, ಈ ವಿಚಾರಗಳು ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ನಾನು ಉಲ್ಲೇಖಿಸಬೇಕು. ಮುಖಂಡರು ಮತ್ತು ಪ್ರಸ್ತುತ MLC ಹರಿಪ್ರಸಾದರ ಹೇಳಿಕೆಯನ್ನು ನಾನು ಕೂಡ ನೋಡಿದ್ದೆ. ರಾಮ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ಹೋಗುವಾಗ ಮತ್ತೊಂದು ಗೋಧ್ರಾ ಘಟನೆ ನಡೆಯಬಹುದು ಅನ್ನುವಂಥ ಎಚ್ಚರಿಕೆ ಮಾತುಗಳನ್ನು ಬಹಳ ಮುತ್ಸದ್ದಿ ರಾಜಕಾರಣಿ, ಹಿರಿಯ ಕಾಂಗ್ರೆಸ್ಸಿನ ಮುಖಂಡ ಹರಿಪ್ರಸಾದ್ ಹೇಳಿದ್ದಾರೆ. ಅವರು ಗೋಧ್ರವನ್ನು ಯಾಕೆ ನೆನಪಿಸ್ತಾರೆ ಅಂತ ಹೇಳಿದ್ರೆ, ಕರಸೇವೆ ಮಾಡಿ ವಾಪಸ್ ಬರ್ತಾ ಇರುವಂಥ ರಾಮಭಕ್ತರ ಮೇಲೆ ಅವತ್ತು ಪೆಟ್ರೋಲ್ ಬಾಂಬ್ಗಳನ್ನು ಎಸೆದು 59 ಜನರ ಹತ್ಯೆಗೆ ಕಾರಣ ಆಗಿರುವಂಥ ಘಟನೆಯನ್ನು ಈ ಸಂದರ್ಭದಲ್ಲಿ ಅವರು ಗೋಧ್ರಾ ಅಂತ ಕರೆದಿರ್ಬೋದು. ನನಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಅವ್ರ ಮಾಹಿತಿಗಳ ಆಧಾರಗಳೇನು, ಏನು ಮಾಹಿತಿ ಇದೆ ನಮ್ಗೆ ಗೊತ್ತಿಲ್ಲ. ಗೋಧ್ರಾದಂಥ ಘಟನೆಗಳು ಪುನರಪಿ ನಡೀತದೆ ಅಂತೇಳಿ ಆದರೆ ನನಗನ್ಸುತ್ತೆ ಅಂಥ ಘಟನೆ ನಡೆದರೆ ಶ್ರೀರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಗೋಧ್ರಾದಂಥ ಘಟನೆ ನಡೆದರೆ ಶ್ರೀರಾಮ ಮಂದಿರವನ್ನು ವಿರೋಧಿಸ್ತಾನೇ ಇದ್ದಂಥ, ನಕಾರಾತ್ಮಕವಾದ ಹೇಳಿಕೆಯನ್ನು ಕೊಡ್ತಾ ಇದ್ದ, ರಾಮ ಮಂದಿರದ ಶಿಲಾನ್ಯಾಸ ಸಂದರ್ಭದಲ್ಲಿ ಸದನದೊಳಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಬಂದ, ಹುಬ್ಬಳ್ಳಿಯಲ್ಲಿ ಕರಸೇವಕನೊಬ್ಬನನ್ನು 31 ವರ್ಷಗಳ ಕಾಲದ ನಂತರ ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂಥ ಸಂದರ್ಭದಲ್ಲಿ ಜೈಲಿಗಟ್ಟಿದಂಥ ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ನೇರ ಕಾರಣ ಆಗ್ತದೆ ಅನ್ನುವಂಥ ಆಪಾದನೆಯನ್ನು ನಾವು ಮಾಡಬೇಕಾಗಿದೆ. ಗೋಧ್ರಾದಂಥ ಘಟನೆ ನಡೆದರೆ, ಕರ್ನಾಟಕದಲ್ಲಿ ನಡೆದರೆ ಅದಕ್ಕೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಾರ್ಟಿ ನೇರ ಕಾರಣ. ರಾಷ್ಟ್ರದ ಎಲ್ಲೇ ನಡೆದರೂ ಕೂಡ ರಾಮ ಮಂದಿರವನ್ನು ವಿರೋಧಿಸ್ತಾ ಇದ್ದು ಇದೀಗ ಗೋಧ್ರಾದಂಥ ಘಟನೆ ನಡೀಬಹುದು ಅಂತೇಳಿ ಭವಿಷ್ಯ ಹೇಳ್ತಾ ಇರುವಂಥ ಕಾಂಗ್ರೆಸ್ ಇದರ ಹಿಂದೆ ಬಹುದೊಡ್ಡ ಪಿತೂರಿಯನ್ನು ಮಾಡಬಹುದು ಅನ್ನುವಂಥ ಆತಂಕ ಇದೆ. ಇಂಥ ಅಹಿತಕರ ಘಟನೆ ನಡೆದರೆ ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ನೇರ ಕಾರಣ ಆಗ್ತದೆ ಅನ್ನುವಂಥ ಮಾತುಗಳನ್ನು ನಾವು ಉಲ್ಲೇಖಿಸಬೇಕಾದಂಥ ಅನಿವಾರ್ಯತೆ ಇದೆ.